ಸೊ ಟೆನ್ನಿಸ್ ಎಲ್ಬೋ ಅಂದ್ರೆ ಏನು ಅಂತ ಬಹಳ ಪೇಷಂಟ್ಸ್ ಕೇಳ್ತಾರೆ. ಅಂದ್ರೆ ಯಾರು ಟೆನ್ನಿಸ್ ಅಲ್ಲಿ ಬ್ಯಾಕ್ ಹ್ಯಾಂಡ್ ಆಡ್ತಾರೋ ಅವರಿಗೆ ಇಲ್ಲಿ ಇಂಜುರಿ ಆಗತ್ತೆ, ಅದರಿಂದ ಅವ್ರಿಗೆ ಇನ್ಫ್ಲಮೇಷನ್ ಆಗಿ ನೋವಾಗುತ್ತೆ. ಬಟ್ ಇಂಡಿಯಾದಲ್ಲಿ ಡಾಕ್ಟರ್ ನಮ್ಮ ವೈಫು ನಮ್ಮ ಮಕ್ಕಳು ಯಾರು ಟೆನ್ನಿಸ್ ಆಡಲ್ಲ, ಬಟ್ ಯಾಕೆ ಟೆನ್ನಿಸ್ ಎಲ್ಬೋ ಬರುತ್ತೆ ಅಂತ ಕೇಳ್ತಾರೆ. ಸೊ ಇಂಡಿಯಾದಲ್ಲಿ ಬಹಳ ಮುಖ್ಯವಾದ ಕಾರಣ ಟೆನ್ನಿಸ್ ಎಲ್ಬೋ ಬರೋದು ವುಮೆನ್ ಅಲ್ಲಿ ಚಪಾತಿ ತಿಕ್ಕೋದು, ಈ ಕೈ ನೋಡಿ ಈ ರಿಪಿಟೇಟಿವ್ ಮೂವ್ಮೆಂಟ್ಸ್ ಆಗೋದ್ರಿಂದ ಅವ್ರಿಗೆ ಟೆಂಡನ್ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇದಕ್ಕೆ ಹೆಂಗ್ ಟ್ರೀಟ್ ಮಾಡೋದು ಅಂತ ಕೇಳ್ತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಪರಿಹಾರ ಮೇನ್ಲಿ ಎಕ್ಸಸೈಸ್. ಇದನ್ನ ಈಸೆಂಟ್ರಿಕ್ ಸ್ಟ್ರೆಚಸ್ ಆಫ್ ECRB ಅಂತೀವಿ. ಆ ಟೆಂಡನ್ ಒಂದೇ ಕಾರಣದಲ್ಲಿ ಆ ಟೆಂಡನ್ ನ ಅದೇ ತರ ಸ್ಟ್ರೆಚ್ ಮಾಡಬೇಕು, ಆವಾಗಲೇ ಇದಕ್ಕೆ ಟ್ರೀಟ್ಮೆಂಟ್ ಆಗೋದು. ಸುಮ್ನೆ ಹಿಂಗ್ ಮಾಡಿ ಮಾಡಿದ್ರೆ ಆ ಟ್ರೀಟ್ಮೆಂಟ್ ಆಗಲ್ಲ. ಸೊ ಈ ಟ್ರೀಟ್ಮೆಂಟ್ ಬಹಳ ಸ್ಪೆಸಿಫಿಕ್ ಆಗಿ ನೀವು ಗೂಗಲ್ ಮಾಡಿ ನೋಡಿದ್ರೆ ಈಸೆಂಟ್ರಿಕ್ ಸ್ಟ್ರೆಚಸ್ ಆಫ್ ಎಕ್ಸ್ಟೆನ್ಸರ್ ಆರಿಜಿನ್ ಟೆಂಡನ್ಸ್. ಸೊ ಅದೇ ತರ ಎಕ್ಸರ್ಸೈಸ್ ಮಾಡಿದ್ರೆ ಇದಕ್ಕೆ ಟ್ರೀಟ್ಮೆಂಟ್. ಈ ಎಕ್ಸರ್ಸೈಸ್ ಮಿನಿಮಮ್ 6 months to 1 year ರೆಗ್ಯುಲರ್ ಆಗಿ ಮಾಡಬೇಕು. ಅದು ಬಹಳ ಈಸಿ. ಹೇಗೆ ಮಾಡೋದಂದ್ರೆ ಬಹಳ ಸಿಂಪಲ್ ವೆಯ್ಟ್ ಇಟ್ಕೊಂಡು ತಗೊಂಡು ಕೆಳಗಡೆ ಡ್ರಾಪ್ ಮಾಡಬೇಕು ರಿಸ್ಟ್ ಇಂದ. ಅವಾಗ ಅದು ಆ ಟೆಂಡನ್ ಸ್ಟ್ರೆಚ್ ಆಗತ್ತೆ. ನೀವು ಯಾವುದೇ ಫಿಸಿಯೋಥೆರಪಿ ಸೆಂಟರ್ ಹೋದ್ರೆ ಅವರು ಆ ಎಕ್ಸರ್ಸೈಸ್ ಅನ್ನು ಹಾಗೆ ಹೇಳ್ಕೊಡ್ತಾರೆ.